ವೆಲ್ಕಮ್ ಟು ಅನಿತಾ ಮೈಸ್ ಲೈಫ್ ಸ್ಟೈಲ್ ಚಾನಲ್. ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಹೋದ್ಸಲ ನಾವು JKVK ಹೋಗಿದ್ವಿ. ಅಲ್ಲಿ ನಮ್ಗೆ ನಾಟಿ ಬೆಲ್ಲ ಮತ್ತೆ ಗಾಣದ ಎಣ್ಣೆನ ಅಲ್ಲಿ ಮಾರಾಟ ಮಾಡ್ತಾ ಇದ್ರು. ಸೊ ಅವಾಗ ನಾವು ಜಸ್ಟ್ ಟ್ರಯಲ್ ನೋಡೋಣ ಅಂತೇಳಿ 1 ಲೀಟರ್ ಎಣ್ಣೆ ಮತ್ತೆ 1 ಅರ್ಧ kg ಬೆಲ್ಲ ತಂದಿದ್ವಿ. ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಅವ್ರಿಗೆ ಕಾಲ್ ಮಾಡಿ ನಾವು ಮತ್ತೆ ನಾವು ತರ್ಸ್ಕೊಂಡ್ವಿ 1 5 kg ಎಣ್ಣೆ ಮತ್ತೆ ಬೆಲ್ಲ. ಇವಾಗ ಅದು ಖಾಲಿಯಾಗಿ ಮತ್ತೆ ತರ್ಸ್ಕೊಂಡಿದೀವಿ. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೂ ಕೂಡ ಮಾಹಿತಿ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದೀವಿ. ಸೊ ಇದ್ರ ಬಗ್ಗೆ ನಮ್ಮ ಹಸ್ಬೆಂಡ್ ಮಾತಾಡ್ತಾರೆ. ಹೇಳಿ ಅದ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನಾವು ಕಳೆದ ಬಾರಿ JKVK ಕೃಷಿ ಮೇಳಗ ಅಂತ ಹೋದಾಗ ಅಲ್ಲಿ ನಮ್ಗೆ ತುಂಬಾನೇ ಇಷ್ಟ ಆದದ್ದು ಗಾಣದ ಎಣ್ಣೆ ಮತ್ತೆ ನಾಟಿ ಬೆಲ್ಲ. ಇದು ತುಂಬಾನೇ ಮುಖ್ಯವಾದ ವಿಡಿಯೋ. ಇವತ್ತು ನಾವು ತಿಳ್ಕೊಳ್ಬೇಕಾಗಿದ್ದು ನಮ್ಮ ಮನೆಗಳಲ್ಲಿ ನಾವು ಅಡುಗೆಗೆ ಯಾವ ಅಡುಗೆ ಎಣ್ಣೆ ಬಳಸ್ತಾ ಇದ್ದೀವಿ ಅನ್ನೋದು ತಿಳ್ಕೊಳ್ಬೇಕು. ಏಕೆಂದರೆ ನೀವು ಯಾವುದೇ ಕಂಪನಿ ಎಣ್ಣೆ ಬಳಸಿ, ಅದು ಶುದ್ಧವಾದ ಎಣ್ಣೆನ ನೀವು ಸೂರ್ಯಕಾಂತಿ ಎಣ್ಣೆ ಬಳಸಿ ಅಥವಾ ಕೊಬ್ಬರಿ ಎಣ್ಣೆ ಬಳಸಿ ಅಥವಾ ಕಡಲೆಕಾಯಿ ಎಣ್ಣೆ ಬಳಸಿ, ಅದು 100ಕ್ಕೆ 100 ಶುದ್ಧ ಎಣ್ಣೆನ ಅಂತ ನೀವು ತಿಳ್ಕೊಳ್ಬೇಕಾದದ್ದು. ಏಕೆಂದರೆ ನೀವು ಯಾವುದೇ ಪ್ರತಿಷ್ಠಿತ ಕಂಪನಿ ಎಣ್ಣೆ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ರು, ಅದೆಲ್ಲ ನಾವು ಬಳಸ್ತಿದ್ದು ಎಣ್ಣೆ ಅಲ್ಲ, ಅದು ಶುದ್ಧ ಎಣ್ಣೆ ಅಲ್ಲ, ಅದು ಕಲಬೆರಕೆ ಎಣ್ಣೆ, ರಿಫೈನ್ಡ್ ಆಯಿಲ್. ಅದು ತುಂಬ ಜನಕ್ಕೆ ಗೊತ್ತಿದ್ರೂ ಕೂಡ ನಾವು ಅದನ್ನೇ ಬಳಸ್ತಾ ಇದ್ದೀವಿ. ನಾವು ಮಾಡ್ತಿದ್ದು ಅದೇನೆ. ಬಟ್ ಶುದ್ಧವಾದ ನಾವು ಇವತ್ತು ನಮ್ಮ ದೇಶದಲ್ಲಿ ಇಷ್ಟೊಂದು ಕಾಯಿಲೆಗಳು ಮತ್ತು ಇವಾಗೆಲ್ಲ ನಾವು ಗೊತ್ತಿದೆ, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಚಿಕ್ಕ ವಯಸ್ಸುಗಳಿಗೆ ಸಾಯ್ತಾರೆ. ಮತ್ತು ನಮ್ಮ ದೇಶದಲ್ಲಿ ಈಗ ಒಂದು ಡಯಾಬಿಟಿಕ್ ಕಂಟ್ರಿ ಅಂತಲೇ ಆಗ್ಬಿಟ್ಟಿದೆ. ಯಾಕೆಂದರೆ ಡಯಾಬಿಟಿಸ್ ಅನ್ನೋದು ಹಿಂದೆ ಯಾರಿಗೂ ಇರಲಿಲ್ಲ, ಎಲ್ಲೋ ಒಬ್ಬೊಬ್ರಿಗೆ ಇರ್ತಿತ್ತು. ಇವತ್ತು ಪ್ರತಿಯೊಂದು ಮನೇಲೂ ಡಯಾಬಿಟಿಸ್ ಪೇಷೆಂಟ್ ಇದ್ದಾರೆ. ಅವ್ರಿಗೆ ಈಗ ಅರ್ಲಿ ಸ್ಟೇಜಲ್ಲೇ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನಾವು ಬಳಸ್ತಕ್ಕಂತಹ ಆಹಾರ ಪದಾರ್ಥಗಳು ಪ್ರತಿಯೊಂದು ಈಗ ರಿಫೈನ್ಡ್ ಆಗಿದೆ. ಅದು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಬೆಳೆದ್ರೆ ಅದನ್ನು ನಾವು ಏನೇನೋ ಕಲಬೆರಕೆ ಮಾಡಿ ಅದನ್ನು ನಾವು ತಿಂತಾ ಇದ್ದೀವಿ ಇವತ್ತು ಆಹಾರ ಪದಾರ್ಥಗಳು. ಅದರಲ್ಲಿ ಮೇಯ್ನಾಗಿ ನಾವು ಬಳಸ್ತಕ್ಕಂತಹ ಕುಕ್ಕಿಂಗ್ ಆಯಿಲ್, ಅಡುಗೆ ಎಣ್ಣೆ ಇದೆಯಲ್ಲ, ನಾವು ಅದು ಕಲಬೆರಕೆ ಎಣ್ಣೆನ ಬಳಸೋದ್ರಿಂದನೇ ಇವತ್ತು ನಮಗೆ ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು ಅಥವಾ ಶುಗರ್ ಇರ್ಬೋದು, ಸಕ್ಕರೆ ಕಾಯಿಲೆ ಇದೆಲ್ಲ ಬರ್ತಾ ಇದೆ. ಒಂದು ಸತಿ ಮನುಷ್ಯನಿಗೆ ಸಕ್ಕರೆ ಕಾಯಿಲೆ ಬಂದಾಗಲೇ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಅಂಗಾಂಗಗಳು ತೊಂದರೆ ಆಗುತ್ತೆ. ಕಣ್ಣು, ಲಿವರು, ಕಿಡ್ನಿ, ಇದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಸ್ಟಾರ್ಟ್ ಆಗೋದು ಶುಗರ್ ಬಂದ ಮೇಲೇ. ಆದ್ದರಿಂದ ಮನುಷ್ಯ ನಾವು ತಿಳ್ಕೊಳ್ಬೇಕಾಗಿದ್ದು, ನಾವು ಬಳಸ್ತಿರ್ತಕ್ಕಂಥ ಅಡುಗೆ ಎಣ್ಣೆ ಅದು ನೈಸರ್ಗಿಕವಾಗಿ ಶುದ್ಧವಾದ ಎಣ್ಣೆ ಬಳಸಬೇಕು ಅನ್ನೋದು ಎಷ್ಟೋ ಜನಕ್ಕೆ ಎಜುಕೇಟೆಡ್ ಆಗಿರೋರಿಗೆ ಗೊತ್ತಿರುತ್ತೆ. ಆದರೂ ಅವರು ರಿಫೈನ್ಡ್ ಆಯಿಲ್ನೇ ಬಳಸ್ತಾ ಇರ್ತಾರೆ. ಯಾಕೆ ಅಂದರೆ ರಿಫೈನ್ಡ್ ಆಯಿಲ್ ಆದರೆ 1 ಲೀಟ್ರಿಗೆ 120-150 ರೂಪಾಯಿ ಒಳಗಡೆನೇ ಸಿಗುತ್ತೆ. ಅದೇ ಶುದ್ಧವಾದ ಗಾಣದ ಎಣ್ಣೆ, ವುಡ್ ಫ್ರೆಸ್ಡ್ ಆಯಿಲ್ ಅಥವಾ ಕೋಲ್ಡ್ ಫ್ರೆಸ್ಡ್ ಆಯಿಲ್ ಅಂತೀವಲ್ಲ, ಇದು ಬಂದು ಶುದ್ಧವಾದ 1 kg ಕಡಲೆಕಾಯಿ ಎಣ್ಣೆ ತೊಗೊಳ್ಬೇಕು ಅಂದರೆ ಗಾಣದ ಎಣ್ಣೆನ 3 kg ಕಡಲೆ ಬೀಜ ಬೇಕಾಗುತ್ತೆ. 3 kg ಕಡಲೆ ಬೀಜದಿಂದ 1 ಲೀಟರ್ ಕಡಲೆಕಾಯಿ ಎಣ್ಣೆ ಸಿಗುತ್ತೆ. ಅದಕ್ಕೆ ತಗಲುವ ವೆಚ್ಚ 350-400 ರೂಪಾಯಿ ಸಿಗುತ್ತೆ. ಅದರಿಂದನೇ ಗಾಣದ ಎಣ್ಣೆ ಬಂದು 1 ಲೀಟ್ರಿಗೆ 350 ರೂಪಾಯಿಂದ 400 ರೂಪಾಯಿವರೆಗೂ ಇರುತ್ತೆ. ಬಟ್ ನಾವು ಕೃಷಿ ಮೇಳದಲ್ಲಿ ಕೋಲಾರದವರೊಬ್ಬರು ನಮಗೆ ಶಿವಾಸ್ ಪರಂಪರೆ ಗಾಣದ ಎಣ್ಣೆ ಅಂತ ಅವರು ಅಲ್ಲಿ ಸ್ಟಾಲ್ ಹಾಕ್ಕೊಂಡಿದ್ರು, ಅಂಗಡಿ ಹಾಕ್ಕೊಂಡಿದ್ರು. ಅಲ್ಲಿ ನಾವು ಸ್ಯಾಂಪಲ್ಗೆ ಅಂತ ತಗೊಂಡು ಬಂದು, ಯಾಕೆಂದರೆ ನಮಗೆ ಮುಂಚೆಯಿಂದನೂ ನಾನು ಅಂತಿದ್ದು ಕುಕ್ಕಿಂಗ್ ಆಯಿಲು ನಾವು ರಿಫೈನ್ಡ್ ಆಯಿಲ್ ಬಳಸೋದು ಬೇಡ, ನಾವು ಗಾಣದ ಎಣ್ಣೆನೇ ಬಳಸಬೇಕು ಅಂದ್ಕೊಂಡು ದೃಢವಾಗಿ ನಾನು ಅಂದ್ಕೊಂಡಿದ್ದೆ. ಅದನ್ನು ಬಟ್ ಕಾರ್ಯರೂಪಕ್ಕೆ ತರೋಕ್ಕಾಗ್ತಾಯಿರಲ್ಲ. ಯಾವಾಗ ಕೃಷಿ ಮೇಳಕ್ಕೆ ಹೋದಾಗ ನನಗೆ ಫಸ್ಟ್ ಇಷ್ಟ ಆದದ್ದೇ ಅಲ್ಲಿ ಕಡಲೆಕಾಯಿ ಎಣ್ಣೆ, ಗಾಣದ ಎಣ್ಣೆ. ಅಲ್ಲಿ 1 ಲೀಟ್ರ್ ತೊಗೊಂಡೆ ಮತ್ತು ಅರ್ಧ kg ಬೆಲ್ಲ ತೊಗೊಂಡೆ. ಅರ್ಧ kg ನಾಟಿ ಬೆಲ್ಲ ಆಯಿತು, ಬೆಲ್ಲದ ಪೌಡ್ರ್ ತೊಗೊಂಡೆ. ಅದನ್ನು ತಗೊಂಡು ನಾವು ಬಳಸಿದ ಮೇಲೆ ನಮ್ಗೆ ಇಷ್ಟ ಆಯಿತು. ಮತ್ತು ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾವು ಆರ್ಡ್ರ್ ಮಾಡಿದಾಗ ಅವರು ನಮ್ಮ ಸ್ಟೋರ್ ಹತ್ರನೇ ತಂದು ಕೊಟ್ಟರು. ಏಕೆಂದರೆ ಇಲ್ಲಿ ಕೋಲಾರ, ಬೆಂಗಳೂರು ಹತ್ರದಲ್ಲೇ ಇದೆ. ಅವರು ಬೆಂಗಳೂರಲ್ಲಿ ತುಂಬ ಜನಕ್ಕೆ ಸಪ್ಲೈ ಮಾಡ್ತಾರೆ ಗಾಣದ ಎಣ್ಣೆನ. ಸೊ ಅದರಿಂದ ನಾವು ಬಳಸ್ತಿರ್ತಕ್ಕಂತಹ ಅಡುಗೆ ಎಣ್ಣೆ ಇದೆಯಲ್ಲ, ಅದು ರಿಫೈನ್ಡ್ ಆಯಿಲು. ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು. ಏಕೆಂದರೆ ಇದು ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ ಅಂತಲೇ ಹೇಳ್ಬೋದು. ತುಂಬ ಡಾಕ್ಟರ್ಸು ಹೇಳಿದ್ದಾರೆ. ಬಟ್ ಅದು ಆದ್ರೂ ತುಂಬ ಜನಕ್ಕೆ ಎಜುಕೇಟೆಡ್ ಪೀಪಲ್ ಗೊತ್ತಿದ್ರೂ ಅವರು ರಿಫೈನ್ಡ್ ಆಯಿಲನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಆದ್ದರಿಂದ ನಾವು ಕೂಡ ಗಾಣದ ಎಣ್ಣೆನೇ ಯೂಸ್ ಮಾಡೋಣ. ಅದ್ರ ಬೆಲೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಏಕೆಂದರೆ ನೀವು ರಿಫೈನ್ಡ್ ಆಯಿಲ್ನ ನೀವು 1 ತಿಂಗಳಿಗೆ 2 ಲೀಟ್ರ್ ಯೂಸ್ ಮಾಡ್ತಿದ್ರು, ಗಾಣದ ಎಣ್ಣೆನ ನೀವು 1.5 ಲೀಟ್ರ್ ಯೂಸ್ ಮಾಡಿದ್ರೆ ಸಾಕು ಮಾತ್ರ. ಏಕೆಂದರೆ ಇದು ಬಳಕೆ ಸ್ವಲ್ಪ ಕಡಿಮೆ ತಗೊಳುತ್ತೆ, ಅದು ಯೂಸೇಜ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು 2 ಲೀಟ್ರ್ ಬಳಸ್ತಿದ್ರೆ ಅದು 1.5 ಲೀಟ್ರಿಗೆ ಸಾಕು ನೀವು. ಆ ಥರ ಇರುತ್ತೆ ಗಾಣದ ಎಣ್ಣೆ. ಮತ್ತು ಬೆಲ್ಲ, ನಾವು ಕಬ್ಬಿನ ಉತ್ಪನ್ನಗಳಾದ ಬೆಲ್ಲ ಮತ್ತು ಸಕ್ಕರೆ
ಕಬ್ಬಿಂದನೇ ನಾವು ತಯಾರು ಮಾಡಿದ್ರೂ ಕೂಡ ಸಕ್ಕರೆ ನಮ್ಮ ದೇಹಕ್ಕೆ ತುಂಬಾ ಡೇಂಜರ್ ಅಂತ ಗೊತ್ತಿದೆ. ಏಕೆಂದರೆ ಸಕ್ಕರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 6ರಿಂದ 7 ಸ್ಪೂನ್ ಮಾತ್ರ ಉಪಯೋಗಿಸ್ಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ನಾವು ಅದು ಬರೀ ಸಕ್ಕರೆ ಅಂದರೆ ಬರೀ ನಾವು ಟೀ ಕಾಫಿಗೆ ಹಾಕ್ಕೊಂಡು ಅಥವಾ ಸ್ವೀಟ್ ತಿಂದರೆ ಅದು ಮಾತ್ರ ಸಕ್ಕರೆ ಅಲ್ಲ. ನಾವು ಬಳಸ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ ಅಂತ ಇರುತ್ತೆ. ಇದು ಬಂದು ಒಂದು ಇಂಡೈರೆಕ್ಟ್ ಶುಗರ್. ಕಾರ್ಬೋಹೈಡ್ರೇಟ್ ಅನ್ನೋದು ಅದು ಕೂಡ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅಕ್ಕಿ, ರಾಗಿ, ಜೋಳ, ಗೋಧಿ ಇವನ್ನೆಲ್ಲ ಸೇವನೆ ಮಾಡಿದ್ರೂ ಕೂಡ ಅದು ಕಾರ್ಬೋಹೈಡ್ರೇಟ್ ಜಾಸ್ತಿ ಆದರೆ ಅದು ಕೂಡ ಸಕ್ಕರೆ ಅಂಶ ನಮ್ಮ ದೇಹಕ್ಕೆ ಸೇರುತ್ತೆ. ಅದರಿಂದ ಒಂದು ದಿನಕ್ಕೆ ನಾವು 6 ಸ್ಪೂನ್ಗಿಂತ ಹೆಚ್ಚಿನ ಸಕ್ಕರೆನ ನಮ್ಮ ದೇಹಕ್ಕೆ ತಗೊಳ್ಬಾರ್ದು ಅಂತ ಇದೆ. ಅದಕ್ಕಿಂತ ಜಾಸ್ತಿ ತಗೊಳ್ತಾ ಇದ್ದರೆ ಅವ್ರಿಗೆ ಬೇಗ ಶುಗರ್ ಬರುತ್ತೆ, ಡಯಾಬಿಟಿಸ್ ಪೇಷಂಟ್ ಆಗ್ತಾರೆ. ಆದ್ದರಿಂದ ನೀವು ಶುಗರ್ ಬಳಸೋದಕ್ಕಿಂತ ಮುಂಚೆ ಸಕ್ಕರೆ ಬಳಸೋದಕ್ಕಿಂತ ಅದರ ಬದಲಾಗಿ ಬೆಲ್ಲ ಬಳಸಿದ್ರೆ ತುಂಬಾ ಒಳ್ಳೆಯದಿರುತ್ತೆ. ಏಕೆಂದರೆ ಕಬ್ಬಿನಿಂದನೇ ಬೆಲ್ಲ ತಯಾರು ಮಾಡಿದ್ರೂ ಕೂಡ ಬೆಲ್ಲ ಕಬ್ಬಿಣಾಂಶ, ಮಿನರಲ್ಸ್, ವಿಟಮಿನ್ ಎಲ್ಲ ಇರುತ್ತೆ. ಯಥೇಚ್ಛವಾಗಿ ಕಬ್ಬಿಣಾಂಶ ಹೊಂದಿರೋದ್ರಿಂದ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಬೆಲ್ಲ ಬಂದು ಆಯುರ್ವೇದದಲ್ಲಿ ಬೆಲ್ಲನ ಔಷಧಿ ಅಂತಲೇ ಪರಿಗಣಿಸ್ತಾರೆ. ಈಗ ಬೆಲ್ಲಲ್ಲೂ ಕೂಡ ಕಲಬೆರಕೆ ಇದೆ. ನಾವು ಊರುಗಳ ಕಡೆ ಆಗಲಿ ಅಥವಾ ಜನಗಳು ಕೂಡ ಈಗ ಕರಿ ಬೆಲ್ಲಕ್ಕಿಂತ ಬಿಳಿ ಬೆಲ್ಲ ಇಷ್ಟಪಡ್ತಾರೆ. ಆ್ಯಕ್ಚುಲಿ ಶುದ್ಧವಾದ ಬೆಲ್ಲ ಬಂದು ಕಪ್ಪಗೆ ಇರುತ್ತೆ, ಬಿಳಿ ಬೆಲ್ಲ ಬಂದು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಜನರು ಅವರು ಸ್ವೀಟ್ ಮಾಡೋಕ್ಕೆ, ಪಾಯಸ ಮಾಡೋದಕ್ಕೆ ಕರಿ ಬೆಲ್ಲ ಯೂಸ್ ಮಾಡಿದ್ರೆ, ಕಪ್ಪು ಬೆಲ್ಲ ಯೂಸ್ ಮಾಡಿದ್ರೆ ಅದು ಕಪ್ಪಾಗ್ಬಿಡುತ್ತೆ ಅಂದ್ಬಿಟ್ಟು ಬಿಳಿ ಬೆಲ್ಲದ ಮೊರೆ ಹೋಗ್ತಾರೆ. ಅದು ನಾವೇ ಮಾಡ್ಕೊಳ್ಳೋಂಥ ತಪ್ಪು. ನಾವೇನೇ ಕೆಮಿಕಲ್ ಮೊರೆ ಹೋಗ್ತಾ ಇದ್ದೀವಿ. ಶುದ್ಧವಾದ ನಾಟಿ ಬೆಲ್ಲ ಬಂದು ಕಪ್ಪಗೆ ಇರುತ್ತೆ. ಬಟ್ ಜನರು ಏನು ಮಾಡ್ತಾರೆ, ಅಂದ ಚಂದ ನೋಡಿ ಬಿಳಿ ಬೆಲ್ಲನೇ ತೊಗೊಳ್ತಾರೆ. ಬಿಳಿ ಬೆಲ್ಲ ಹಾಕಿದ್ರೆ ಪಾಯಸ ಚೆನ್ನಾಗಾಗುತ್ತೆ ಅಂತ. ಬಟ್ ಶುದ್ಧವಾದ ನಾಟಿ ಬೆಲ್ಲ ಬರೋದು ಕಪ್ಪಗೆ ಇರುತ್ತೆ. ಬೆಲ್ಲವನಿಗೆ ಗೊತ್ತು ಬೆಲ್ಲದ ರುಚಿ ಅಂದಂಗೆ ಒಂದ್ಸತಿ ಶುದ್ಧ ಬೆಲ್ಲ, ನಾಟಿ ಬೆಲ್ಲ ತಿಂದರೆ ನಿಮ್ಗೆ ಗೊತ್ತಾಗುತ್ತೆ ಅದು ರುಚಿ ಎಷ್ಟಿರುತ್ತೆ ಅಂತ. ನಾವು ನಾಟಿ ಬೆಲ್ಲ ತಂದಾಗ ನಮಗೂ ಒಂದ್ಸತಿ ಇದನ್ನು ಟೀ ಮಾಡ್ಕೊಂಡು ಕುಡಿದಾಗ ಕಬ್ಬಿನ ರಸದ ಒಂದು ಸ್ಮೆಲ್ ಬರುತ್ತೆ ನೋಡಿ, ಕುಡಿಬೇಕಾದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಶುದ್ಧವಾದ ನಾಟಿ ಬೆಲ್ಲದ ಟೀ ಕುಡಿದಾಗ ನೀವು ಮತ್ತೆ ಸಕ್ಕರೆ ಬಳಸೋದನ್ನೇ ಬಿಡ್ತೀರ. ಅದು ನಮಗೂ ಅನುಭವ ಆಗಿರೋದು. ಯಾವಾಗ ನಾವು ಕೃಷಿ ಮೇಳದಲ್ಲಿ ಹೋಗಿ ಬೆಲ್ಲ ತಗೊಂಡು ಅದರಲ್ಲಿ ಟೀ ಕಾಫಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ, ನಮಗೆ ನೆಕ್ಸ್ಟ್ ಸಕ್ಕರೆ ಬಿಟ್ಟು ನೆಕ್ಸ್ಟ್ ಅವ್ರಿಗೇ ನಾವು 5 kg ಬೆಲ್ಲದ ಪುಡಿನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀವಿ. ಅವರು ಬೆಂಗಳೂರಿಗೆಲ್ಲ ಸಪ್ಲೈ ಮಾಡ್ತಾರೆ ತುಂಬ ಜನಕ್ಕೆ. ನಮಗೆ ತಂದು ಕೊಟ್ಟರು ತುಂಬಾ ಚೆನ್ನಾಗಿದೆ ಶುದ್ಧವಾದ ನಾಟಿ ಬೆಲ್ಲ. ಏಕೆಂದರೆ ಬೆಲ್ಲಲ್ಲೂ ಕೂಡ ಕಲಬೆರಕೆ ಬೆಲ್ಲನೇ ನಾವು ಬೆಂಗಳೂರಲ್ಲಿ ಬೆಲ್ಲ ಬಳಸ್ತಾ ಇದ್ದೋ, ಗಟ್ಟಿ ಬೆಲ್ಲ ಅದೆಲ್ಲ ಬಂದು ಅಷ್ಟು ಗಟ್ಟಿ ಇತ್ತು. ಬೆಳ್ಳಿ ಬೆಲ್ಲ ಅದು ಕಲಬೆರಕೆ ಬೆಲ್ಲ. ಇವಾಗ ನಮಗೂ ಕೂಡ ಗೊತ್ತಾಗಿದೆ ಶುದ್ಧವಾದ ನಾಟಿ ಬೆಲ್ಲದ ರುಚಿ ಎಷ್ಟಿರುತ್ತೆ ಅಂತ. ಅದಕ್ಕೋಸ್ಕರ ನಾವು ಕೂಡ ನಿಮಗೆ ತಿಳಿಸ್ಬೇಕು ಅನಿಸ್ತು. ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಬೆಲೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಗಾಣದ ಎಣ್ಣೆನ ಯೂಸ್ ಮಾಡಿ. ಏಕೆಂದರೆ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲನೂ ಸಾಧ್ಯ. ಆದ್ದರಿಂದ ಇವತ್ತು ನಾವು ಈ ರಿಫೈನ್ಡ್ ಆಯಿಲು, ರಿಫೈನ್ಡ್ ಫುಡ್ಗೆ ನಾವು ಅಡಿಕ್ಟ್ ಆಗಿಬಿಟ್ಟು ನಮ್ಮ ಆಹಾರ ಪದಾರ್ಥಗಳೆಲ್ಲ ನಾವು ಕಲಬೆರಕೆ ಮಾಡ್ಕೊಬಿಟ್ಟಿದ್ದೀವಿ. ಆದ್ದರಿಂದ ಈಗ ಯಥೇಚ್ಛವಾಗಿ ತುಂಬ ಜನಕ್ಕೆ ಈಗ ಇದು ಮನವರಿಕೆಯಾಗಿ ಎಲ್ಲರೂ ಗಾಣದ ಎಣ್ಣೆದ ಕಡೆನೇ ತಿರುಗಿದ್ದಾರೆ. ಆದ್ದರಿಂದ ನಾವು ಕೂಡ ಬದಲಾಗಬೇಕು. ರಿಫೈನ್ಡ್ ಆಯಿಲ್ ಬದಲು ಗಾಣದ ಎಣ್ಣೆ, ನೀವು ಶುದ್ಧವಾದ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ಅದು ನಂಬರ್ 1 ಅಡುಗೆಗೆ. ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿ. ಇದು ಬಂದು ನಮಗೆ ಇವ್ರ ಹತ್ರ ಗ್ರೌಂಡ್ನಟ್, ಶಿವಾಸ್ ಪರಂಪರೆ ಗ್ರೌಂಡ್ನಟ್ ಆಯಿಲ್, ಇವರು ಬಂದು ನಮಗೆ 1 ಲೀಟ್ರಿಗೆ 300 ರೂಪಾಯಿನಾಗೆ ಕೊಡ್ತಾರೆ. ನಾಟಿ ಬೆಲ್ಲ ಬಂದು 1 kgಗೆ 100 ರೂಪಾಯಿ ಇದೆ, 10 ರೂಪಾಯಿ ಡಿಸ್ಕೌಂಟ್ ಮಾಡಿ 90 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ 350ರಿಂದ 400 ರೂಪಾಯಿ ಇದೆ ಗಾಣದ ಕಡಲೆಕಾಯಿ ಎಣ್ಣೆ. ಇವರು 300 ರೂಪಾಯಿ ಕೊಡ್ತಾ ಇದ್ದಾರೆ. ಎಣ್ಣೆ ಮಾತ್ರ ಸೂಪರಾಗಿದೆ, ಚೆನ್ನಾಗಿದೆ. ಅಡುಗೆಗೂ ಬಳಸಿ. ನೀವು ರಿಫೈನ್ಡ್ ಆಯಿಲ್ ಬಳಸ್ತಿರಲ್ಲ, ಅಷ್ಟು ಬೇಕಾಗಿಲ್ಲ ಇದು. ನೀವು ಒಂದು 3 ಲೀಟ್ರ್ ಖರ್ಚು ಮಾಡ್ತಾಯಿದ್ರೆ ಒಂದು ತಿಂಗಳಿಗೆ, ಇದು 2 ಲೀಟ್ರ್ ಆದರೆ ಸಾಕು ಇದು. ಮತ್ತು ಅಡುಗೆನೂ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ನೀವು ಇಲ್ಲಿ ನಾವು ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀವಿ. ನೀವೇನಾದ್ರು ಬೆಂಗಳೂರಲ್ಲಿ ಇದ್ದರೆ ಬೇಕಾದ್ರೆ ಇವರು ಫೋನ್ ಮಾಡಿದರೆ ಪಾಪ ಅವರೇ ತಂದುಕೊಡ್ತಾರೆ ನಿಮ್ಮ ಮನೆ ಬಾಗಿಲಿಗೆ. ತುಂಬಾ ಒಳ್ಳೆಯ ವ್ಯಕ್ತಿ. ನಮಗಂತೂ ತುಂಬಾ ಇಷ್ಟ ಆಯಿತು. ಅದರಿಂದ ನಾವು ಇವಾಗ ಗಾಣದ ಎಣ್ಣೆನೇ ಬಳಸಬೇಕು ಅಂತ ಅಂದ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ತೀವಿ. ಏಕೆಂದರೆ ಸ್ವಲ್ಪ ನಿಮಗೆ ಬೆಲೆ ಜಾಸ್ತಿ ಆದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆ ಕಾರಣದಿಂದ ಈ ವಿಡಿಯೋ ಮಾಡಿರೋದು. ಮತ್ತು ಸಕ್ಕರೆ ಬದಲು ಬೆಲ್ಲನ ಬಳಸಿ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ, ಅದನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಆದ್ದರಿಂದ ಈ ವಿಡಿಯೋ ಮಾಡಿರೋದು. ಮತ್ತು ನಾವು ಈ ಗ್ರೌಂಡ್ನಟ್ ಆಯಿಲು, ಶುದ್ಧ ಗಾಣದ ಎಣ್ಣೆ ಯೂಸ್ ಮಾಡೋದ್ರಿಂದ ನಮಗೆ ಇದರಲ್ಲಿ ಏನು ಬೆನಿಫಿಟ್ ಇರುತ್ತೆ ಅಂದರೆ, ಗಾಣದ ಎಣ್ಣೆ ಬಳಸೋದ್ರಿಂದ
ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡಿಬೋದು, ಮತ್ತು ಡಯಾಬಿಟಿಸ್ನ ತಡಿಬೋದು, ಮತ್ತು ಕ್ಯಾನ್ಸರ್ ಬರೋದನ್ನು ಕೂಡ ತಡಿಬೋದು. ಮತ್ತು ಇದು ಬಂದು ಗಾಣದ ಎಣ್ಣೆ ಬಳಸೋದ್ರಿಂದ ಈಗ ನೋಡಿ ತುಂಬ ಜನಕ್ಕೆ ವಯಸ್ಸು ಆಗಿರೋಲ್ಲ, ಬಟ್ ಅವ್ರು ವಯಸ್ಸಾದ ಥರ ಕಾಣ್ತಾ ಇರ್ತಾರೆ, ಯಾಕೆಂದರೆ ಅವರ ಚರ್ಮದ ಕಾಂತಿ ನೆರಿಗೆ ಬಂದಿರುತ್ತೆ. ಬಟ್ ಗಾಣದ ಎಣ್ಣೆ ಬಳಸೋದ್ರಿಂದ ನೀವು ಹೆಂಗಾಗಿ ಕೂಡ ಕಾಣ್ತೀರಾ. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಆದ್ದರಿಂದ ಆ ಕಾರಣದಿಂದ ಇದು ತುಂಬ ಜನ ಡಾಕ್ಟ್ರುಗಳು ಕೂಡ ಹೇಳೋದು ಗಾಣದ ಎಣ್ಣೆ ಬಳಸಿ ಅಂತ. ಆದ್ದರಿಂದ ನಾವು ಈ ಒಂದು ಸಾಮಾಜಿಕ ಕಳಕಳಿಯಿಂದ ಹೇಳ್ತಾ ಇರೋದು, ಎಲ್ಲರೂ ಅಷ್ಟೇ ಗಾಣದ ಎಣ್ಣೆ ಬಳಸಿ, ಮತ್ತು ಸಕ್ಕರೆ ಬದಲು ಬೆಲ್ಲನ ಬಳಸಿ, ತುಂಬಾ ಒಳ್ಳೆಯದು. ಬೆಲ್ಲ ಅಂದರೆ ಕಲಬೆರಕೆ ಬೆಲ್ಲ ಅಲ್ಲ, ನಾಟಿ ಬೆಲ್ಲ, ಶುದ್ಧವಾದ ಬೆಲ್ಲ. ಅದನ್ನು ನೀವು ಕೂಡ ಇತರರಿಗೂ ಕೂಡ ತಿಳಿಸಿ. ಶುದ್ಧವಾದ ನಾಟಿ ಬೆಲ್ಲ ಹೇಗಿರುತ್ತೆ ಅಂತ ನೀವು ನೋಡ್ಬೋದು. ಅದು ಅಚ್ಚು ಬೆಲ್ಲ ಬರ್ಬೋದು, ಪುಡಿ ಬೆಲ್ಲ ಬರ್ಬೋದು. ನಾವು ತಗೊಳ್ಳೋದು ಪುಡಿ ಬೆಲ್ಲ. ಅಚ್ಚು ಬೆಲ್ಲ, ಪುಡಿ ಬೆಲ್ಲ, ಬಕೆಟ್ ಬೆಲ್ಲ, ಉಂಡೆ ಬೆಲ್ಲ, ಈ ರೀತಿ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಬೆಲ್ಲ. ಅದನ್ನು ತಿಂದಾಗ ಅದ್ರ ಟೇಸ್ಟೇ ಬೇರೆ. ನಾವು ಕೂಡ ಇವತ್ತು ಈ ಬಾರಿ ಬಂದು 10 kg ಬೆಲ್ಲದ ಪೌಡ್ರ್ ತರಿಸ್ಕೊಂಡು, ಏಕೆಂದರೆ ತುಂಬ ಡಿಮ್ಯಾಂಡ್ ಇದೆ. ಮತ್ತು 5 ಲೀಟ್ರು ಕುಕ್ಕಿಂಗ್ ಆಯಿಲ್ ತರಿಸ್ಕೊಂಡು, 1 ಲೀಟ್ರಿಗೆ 300 ರೂಪಾಯಿ ಗಾಣದ ಕಡಲೆಕಾಯಿ ಎಣ್ಣೆ. ಇವ್ರ ಬಳಿ ಶಿವಾಸ್ ಪರಂಪರೆ ಗಾಣದ ಎಣ್ಣೆ ಅಂತ, ಕೋಲಾರದವರು. ನಿಮಗೂ ಕೂಡ ಬೇಕಾದರೆ ನೀವು ಕೂಡ ಆರ್ಡ್ರ್ ಮಾಡ್ಬೋದು ಬೆಂಗಳೂರಲ್ಲಿದ್ದರೆ. ಬಟ್ ಬೇರೆ ಕಡೆ ಸಪ್ಲೈ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬೆಂಗಳೂರು ಮಾತ್ರ ಸಪ್ಲೈ ಮಾಡ್ತಾರೆ ಅವರು. ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದ.